ಸೊ ಗೆಳೆಯರೆ, 10 ವರ್ಷಗಳ ಕಠಿಣ ಪರಿಶ್ರಮ, ಸಾವಿರಾರು ವಿಜ್ಞಾನಿಗಳ ತ್ಯಾಗ, ಕೋಟ್ಯಾಂತರ ಡಾಲರ್ಗಳು ನೀರಿನಂತೆ ಸುರಿದರು. ಆದರೆ ಈಗ ಇದರ ಫಲಿತಾಂಶವೇನೆಂದರೆ, ಜಗತ್ತಿಗೆ ಇವತ್ತು ಸೂಪರ್ ಪವರ್ ಆಗುವುದು ಹೇಗೆ ಅನ್ನೋ ತೋರಿಸುವ ಸರದಿ ಬಂದಾಗ ಎಲ್ಲವೂ ನಾಶವಾಗಿ ಹೊರಹೊಮ್ಮಿತು. ಇದಕ್ಕೆ ತದ್ವಿರುದ್ಧವಾಗಿ ಎಲ್ಲರೂ ನಮಗೆ ಪ್ರಶಂಸೆ ಮಾಡ್ತಾರೆ ಅನ್ನೋ ಭರವಸೆ ಚೀನಾಗಿತ್ತು. ಆದರೆ ಚೀನಾ ಈಗ ವಿಶ್ವದ ಅತಿ ದೊಡ್ಡ ಅವಮಾನವನ್ನು ಎದುರಿಸುತ್ತಿದೆ. ಹಾಗೂ ಇದಕ್ಕೆ ಕಾರಣ ಅವರ ರಾಕೆಟ್ ಲಾಂಗ್ ಮಾರ್ಚ್ 3C. ಇದು ಚೀನಾ ಅಷ್ಟೇ ಅಲ್ಲದೆ ಇಡೀ ಏಷ್ಯಾದ ಇತಿಹಾಸದಲ್ಲಿನ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಸಿಸ್ಟಮ್ ಆಗಿದೆ. ಹಾಗೂ ಇವತ್ತು ಇದು ಫ್ರಾನ್ಸ್ನ ಸೆಟಲೈಟ್ ಅನ್ನ ತೆಗೆದುಕೊಂಡು ಹೋಗ್ತಾ ಇತ್ತು. ಹೌದು ಗೆಳೆಯರೆ, ಫ್ರಾನ್ಸು ಚೀನಾಗೆ ಸಂಪರ್ಕವನ್ನ ಮಾಡಿ ನಮ್ಮ ಸೆಟಲೈಟ್ ತುಂಬಾ ಭಾರವಾಗಿರ್ತದೆ, ಅದನ್ನ ಜಗತ್ತಿನಲ್ಲಿ ಯಾರು ಸಾಗಿಸುವುದಿಲ್ಲ ಅಂತ ಅವರಿಗೆ ಹೇಳಿತ್ತು. ಆಗ ಚೀನಾವು ಇದು ನಮಗೊಂದು ಒಳ್ಳೆ ಅವಕಾಶ ಇದೆ, ನಮ್ಮ ಲಾಂಗ್ ಮಾರ್ಚ್ 3C ಇರುವ ರಾಕೆಟ್ ಇಂದ ಇದರ ಪರೀಕ್ಷೆ ಅಂತೂ ಆಗ್ಬಿಡ್ತದೆ. ಹಾಗೂ ಇದರ ಹೊರತಾಗಿ ಸೂಪರ್ ಪವರ್ ಅಂತ ಪರಿಗಣಿಸುವ ಪಾಶ್ಚಿಮಾತ್ಯ ದೇಶಗಳು ಸೆಟಲೈಟ್ ಅನ್ನು ಲಾಂಚ್ ಮಾಡಲು ಸಾಧ್ಯವಿಲ್ಲ, ಇದಕ್ಕಾಗಿ ಅವರು ಈಗ ಚೀನಾಗೆ ಅವಲಂಬಿತರಾಗಿದ್ದಾರೆ ಅನ್ನೋ ಸಂದೇಶವನ್ನು ಜಗತ್ತಿಗೆ ರವಾನಿಸಲಾಗುತ್ತಿದೆ ಅಂತ ಅಂದುಕೊಂಡಿದ್ದರು. ಹಾಗೂ ಈ ಲಾಂಚಿಂಗ್ನ ಕೆಲವು ವಾರಗಳ ಮುಂಚೆ ಚೀನಾ ಸರ್ಕಾರವು ತನ್ನ ದೇಶದಲ್ಲಿ ಕಹಳೆಯನ್ನು ಹೊಡೆಯಲು ಕೂಡ ಪ್ರಾರಂಭಿಸಿತು. ಈ ಜಿನ್ಪಿಂಗ್ ಅವರು ತಮ್ಮನ್ನು ತಾವೇ ಬೆನ್ನು ತಟ್ಟಲು ಪ್ರಾರಂಭಿಸಿದರು. ಅವರು ನೋಡಿ, ಇವತ್ತು ನನ್ನ ನಾಯಕತ್ವದಲ್ಲಿ ಚೀನಾ ದೊಡ್ಡ ಬಾಹ್ಯಾಕಾಶ ಸೂಪರ್ ಪವರ್ ಆಗಿ ಮಾರ್ಪಟ್ಟಿದೆ. ಇವತ್ತಿಗೆ ಯುರೋಪಿಯನ್ ಪ್ರಬಲ ರಾಷ್ಟ್ರಗಳಾದ ಅಂದರೆ ಫ್ರಾನ್ಸ್ನಂತೆಯೇ ನ್ಯೂಕ್ಲಿಯರ್ ಪವರ್ ದೇಶಗಳು ಇವತ್ತಿಗೆ ಈ ಉಪಗ್ರಹವನ್ನು ಉಡಾವಣೆ ಮಾಡುವುದಕ್ಕಾಗಿ ಚೀನಾದ ಪಾದದಡಿಗೆ ಬರ್ತಾ ಇವೆ. ಇವತ್ತಿಗೆ ಚೀನಾ ಕೂಡ ಅಮೆರಿಕಕ್ಕೆ ಪೈಪೋಟಿ ನೀಡುವ ದೊಡ್ಡ ಬಾಹ್ಯಾಕಾಶ ಸೂಪರ್ ಪವರ್ ಆಗಿ ಹೊರಹೊಮ್ಮಿದೆ. ಹಾಗೂ ಅಮೆರಿಕ ಕೂಡ ಈ ಬಗ್ಗೆ ತುಂಬ ನರ್ವಸ್ ಆಗಿತ್ತು. ಯಾಕಂದರೆ ಅದರ ಮಿತ್ರ ರಾಷ್ಟ್ರಗಳು ತಮ್ಮ ಉಪಗ್ರಹಗಳನ್ನು ಉಡಾವಣೆ ಮಾಡೋದಕ್ಕಾಗಿ ಚೀನಾಗೆ ಒಂದೊಂದಾಗಿ ಹೋಗ್ತಾ ಇದ್ದವು. ಆದರೆ ಇವತ್ತು ಜಗತ್ತಿಗೆ ತೋರಿಸುವ ಸರದಿ ಬಂದಾಗ, ಜಗತ್ತಿನ ಮುಂದೆ ಸಾಬೀತುಪಡಿಸುವ ಸರದಿ ಬಂದಾಗ ಚೀನಾದ ಎಲ್ಲ ಕನಸುಗಳು ಒಂದೊಂದಾಗಿ ಮುರಿದಿದೆ. ಹೇಗೆ? ಸ್ಕ್ರೀನ್ ಮೇಲೆ ಇರುವಂಥ ವಿಡಿಯೋನ ಸ್ವತಃ ನೀವೇ ನೋಡಿ. ಇಲ್ಲಿ ಚೀನಾದ ಲಾಂಗ್ ಮಾರ್ಚ್ C3 ರಾಕೆಟ್ ಟೇಕ್ ಆಫ್ ಆದ ತಕ್ಷಣ ಅದರ ಕೆಲವು ಭಾಗಗಳು ಹಾಗೂ ಇದರ ಬೂಸ್ಟರ್ ಇರುವಂಥವುಗಳು ಯಾವ ರೀತಿಯಲ್ಲಿ ಚೀನಾದ ಸಾಮಾನ್ಯ ಜನರ ಹಳ್ಳಿಗಳ ಮೇಲೆ ಬೀಳಲು ಪ್ರಾರಂಭಿಸಿದವು ಅಂದರೆ, ಅದರಿಂದ ಜನರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಇದು ಸುತ್ತಲೂ ಅವ್ಯವಸ್ಥೆಯನ್ನು ಉಂಟು ಮಾಡಿತ್ತು. ಇವತ್ತು ಇಡೀ ಜಗತ್ತೇ ಈ ಇನ್ಸಿಡೆಂಟನ್ನು ಕವರ್ ಮಾಡುತ್ತಿದೆ. ಚೀನಾದ ಕ್ವಾಲಿಟಿಯು ಹೇಗಿದೆ ಅನ್ನೋದನ್ನು ತೋರಿಸುತ್ತಿದೆ. ಈ ಜನರು ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಲಾರರು. 10 ವರ್ಷಗಳ ಕಾಲ ಕಷ್ಟಪಟ್ಟು ಲಾಂಗ್ ಮಾರ್ಚ್ C3 ರಾಕೆಟ್ ಅನ್ನು ತಯಾರಿಸಿದರು. ಅದರಲ್ಲಿ ಲಕ್ಷಾಂತರ ಡಾಲರ್ ಹೂಡಿಕೆ ಮಾಡಿದರು. ಆದರೆ ಇವತ್ತಿಗೆ ಇದರ ಸ್ಥಿತಿ ಹೇಗಿದೆ ಅಂದರೆ, ಇದು ಒಂದು ಕೆಲಸವನ್ನು ಮಾಡ್ತದೆ ಆದರೆ 10 ಹಾಳು ಮಾಡುತ್ತದೆ. ಹಾಗೆ ನಿಮ್ಗೆ ಹೇಳೋದಾದ್ರೆ, ಈ ಲಾಂಗ್ ಮಾರ್ಚ್ ರಾಕೆಟ್ ಈ ರೀತಿ ನೆಲಕ್ಕೆ ಬಿದ್ದಿರುವುದು ಇದೇ ಮೊದಲಲ್ಲ. ಕಳೆದ 5 ವರ್ಷಗಳ ಡೇಟಾವನ್ನು ನೀವು ನೋಡೋದಾದ್ರೆ ಇಂತಹ ಘಟನೆಗಳು ನಿರಂತರವಾಗಿ ಸಂಭವಿಸಿವೆ. ಲಾಂಗ್ ಮಾರ್ಚ್ ರಾಕೆಟ್ನ ಅವಶೇಷಗಳು ಸಾಮಾನ್ಯ ಜನರ ಮೇಲೆ ಬಿದ್ದಿದೆ. ಕೆಲವೊಮ್ಮೆ ಚೀನಾದ ಜನರ ಮೇಲೆ ಇವುಗಳು ಹಾನಿಯನ್ನುಂಟು ಮಾಡ್ತದೆ ಮತ್ತು ಕೆಲವೊಮ್ಮೆ ಪ್ರಪಂಚದ ಯಾವುದೋ ಮೂಲೆಗೆ ಬಂದು ಅಲ್ಲಿನ ಜನರಿಗೆ ತೊಂದರೆಯನ್ನುಂಟು ಮಾಡುತ್ತದೆ. ಆದರೆ ಇದನ್ನು ಸುಧಾರಿಸಲು ಸಾಧ್ಯವಾಗದ ಚೀನಾ ಮತ್ತು ಅದರ ವಿಜ್ಞಾನಿಗಳು ಇದ್ದಾರೆ. ಇದರಿಂದಾಗಿ ಚೀನಾ ಇವತ್ತಿಗೆ ಇಂತಹ ದೊಡ್ಡ ಮುಖಭಂಗವನ್ನು ಎದುರಿಸುತ್ತಿದೆ. ಆದರೆ ಭಾರತಕ್ಕೆ ಇದೊಂದು ಒಳ್ಳೆಯ ಸುದ್ದಿ. ಯಾಕಂದರೆ ಭಾರತದ ಸೆಟಲೈಟ್ ಲಾಂಚಿಂಗ್ ಮಾರುಕಟ್ಟೆಯಾಗಿರುವ ಇಸ್ರೋ ಈಗ ಆಟೋಮೆಟಿಕ್ ಪ್ರಮೋಷನ್ ಅನ್ನು ಪಡೆಯಲಿದೆ. ಯಾಕಂದರೆ ಸೆಟಲೈಟ್ ಲಾಂಚಿಂಗ್ನ ವಿಷಯದಲ್ಲಿ ಭಾರತದ ಇಸ್ರೋನ ರೆಕಾರ್ಡ್ ಬಹಳ ಕ್ಲೀನ್ ಆಗಿದೆ. ನಮ್ಮಲ್ಲಿ ಇಲ್ಲಿಯವರೆಗಿನ ಸ್ಪೇಸಲ್ಲಿ ಯಾವುದೇ ಒಂದು ರಾಕೆಟನ್ನು ಲಾಂಚ್ ಮಾಡಿದಾಗ ಅಚಾನಕ್ಕಾಗಿ ಅವುಗಳು ಸಾಮಾನ್ಯ ಜನರಿಗೆ ಬಂದು ಬೀಳುವ ಇಂತಹ ಯಾವುದೇ ಒಂದು ಘಟನೆ ನಡೆದಿಲ್ಲ. ಅದಕ್ಕಾಗಿ ಚೀನಾದ ಈ ಒಂದು ನಷ್ಟ ಭಾರತಕ್ಕಾಗಿ ಒಂದು ಹ್ಯೂಜ್ ಬೆನಿಫಿಟ್ ಆಗಿದೆ. ಸೊ ಗೆಳೆಯರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.